ಕಾಡಲ್ಲಿ ನಡೆದಂತಹ ಎನ್ಕೌಂಟರ್ ಪ್ರಕರಣ ಮತ್ತೆ ಹೊಸ ತಿರುವನ್ನ ಪಡ್ಕೊಂಡಿದೆ. ಕಳ್ಳ ಬೇಟೆಗೆ ಬಂದವರಿಂದ ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದು ಅಂತ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ರು. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಇನ್ನೊಂದು ಕಡೆ 4ನೇ ಆರೋಪಿ ಮಹಿಮಾದಾಸ್ ಅರಣ್ಯ ಸಿಬ್ಬಂದಿ ವಿರುದ್ಧನೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದು ಯಾವ ಸ್ವರೂಪದಲ್ಲಿ ಈ ಪ್ರಕರಣ ತಿರುವು ಪಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆನ ವರದಿಯನ್ನು ತೋರಿಸಿದೆ. ಹನೂರಿನ ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯದಲ್ಲಿ ಆಗಸ್ಟ್ 15ರ ಮುಂಜಾನೆ 5 ಗಂಟೆ ಸುಮಾರಿಗೆ ಎನ್ಕೌಂಟರ್ ನಡೆದಿತ್ತು. ಎನ್ಕೌಂಟರ್ ಬಳಿಕ ಮೈಸೂರಿನ ಆಸ್ಪತ್ರೆಗೆ 3 ಶವಗಳನ್ನು ಶವ ಪರೀಕ್ಷೆಗಾಗಿ ಕಳಿಸಲಾಗಿತ್ತು. ಮೈಸೂರಿಗೆ ಅಷ್ಟು ಬೇಗ ಶವ ಕಳಿಸಿದ್ದೇಕೆ? ಅರಣ್ಯಾಧಿಕಾರಿಗಳು ಏನೋ ಮುಚ್ಚಿಡ್ತಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಿತ್ತು. ಈ ಮಧ್ಯೆ ತಹಶೀಲ್ದಾರ್ಗಳ ಸಮಕ್ಷಮ 3 ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಈ ವೇಳೆ ಮೃತರು ಧರಿಸಿದ್ದ ಒಳ ಉಡುಪಿನಲ್ಲಿ ಗನ್ ಪೌಡರ್ ಮತ್ತು ಅಲ್ಯೂಮಿನಿಯಂ ಪ್ರೈಮರ್ಗಳು ಸಿಕ್ಕಿವೆ. ಶವ ಪರೀಕ್ಷೆ ವೇಳೆ ಮೃತರು ಧರಿಸಿದ್ದ ಬಟ್ಟೆಯಲ್ಲಿ ಹಲವು ಸಾಕ್ಷ್ಯಗಳು ಪತ್ತೆಯಾಗಿವೆ. 5 ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆಯಾಗಿದ್ದು ಇವುಗಳನ್ನು ಬಂದೂಕಿಗೆ ಬಳಸಲಾಗ್ತಿತ್ತು. ಅಲ್ಯೂಮಿನಿಯಂ ಪ್ರೈಮರ್ ಶವದ ಒಳ ಉಡುಪಿನಲ್ಲಿ ಪತ್ತೆಯಾಗಿದ್ದು 3 ಬಳಿಯೂ ತಲಾ 5 ಅಲ್ಯೂಮಿನಿಯಂ ಪ್ರೈಮರ್ಗಳು ಪತ್ತೆಯಾಗಿವೆ. ಅಲ್ಲದೆ ಬೇಟೆಗೆ ಬಳಸುವ ಗನ್ ಪೌಡರ್ ಕೂಡ ಜೇಬಿನಲ್ಲಿ ಪತ್ತೆಯಾಗಿದೆ. ಆಂಥೋನಿ ಹಾಗೂ ಪೀಟರ್ ಬಳಿ ಗನ್ ಪೌಡರ್ ಸಿಕ್ಕಿದೆ. ಇನ್ನು ಬೇಟೆಗೆ ಬಳಸುವ 2 ತಲೆ ಬ್ಯಾಟರಿಗಳು ಕೂಡ ಪತ್ತೆಯಾಗಿವೆ. ಜೊತೆಗೆ ಬೀಡಿ, ಬೆಂಕಿಪೊಟ್ಟಣ, ಹನ್ಸ್ ಪ್ಯಾಕೆಟ್ಗಳು ಉಡುಪಿನ ಜೇಬಿನಲ್ಲಿ ಪತ್ತೆಯಾಗಿವೆ. ಇಷ್ಟೆಲ್ಲದರ ಜೊತೆಗೆ ಅರಣ್ಯ ಇಲಾಖೆಗೆ ಕಂಟಕವಾಗಬಹುದಾದ ಕೆಲವೊಂದು ಸಾಕ್ಷ್ಯಗಳು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿವೆ. ಈ ಕುರಿತು ನ್ಯೂಸ್ 18ಗೆ ಸಾಕ್ಷ್ಯಾಧಾರಗಳ ವಿಡಿಯೋ ಮತ್ತು ಫೋಟೋಗಳು ಲಭ್ಯವಾಗಿವೆ. ಇನ್ನು ಅರಣ್ಯ ಸಿಬ್ಬಂದಿ ಕೇವಲ 10 ಅಡಿ ಅಂತರದಿಂದ ಸ್ಲೈಡ್ ಆಕ್ಷನ್ ಗನ್ ಬಳಸಿ ಶೂಟ್ ಮಾಡಿರುವುದು ಗೊತ್ತಾಗಿದೆ. ಪೀಟರ್ನ ಎಡಕಿವಿಯಿಂದ ಎದೆಯವರೆಗೆ 28 ಸೆಂಟಿಮೀಟರ್ ಗಾಯದ ಗುರುತು ಸಹ ಕಂಡು ಬಂದಿದೆ. ಇದು ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಪ್ರಕರಣದ ಐ ವಿಟ್ನೆಸ್ ಆಗಿರೋ ಮಹಿಮಾದಾಸ್ ಹೇಳಿಕೆ ಪ್ರಕರಣದ ತನಿಖೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಅಂತಲೇ ಹೇಳಲಾಗ್ತಿದೆ. ಅಂದು ಘಟನೆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿ ಪ್ರಾಣ ಉಳಿಸಿಕೊಂಡಿದ್ದ ಮಹಿಮಾದಾಸ್ ಅಜ್ಞಾತ ಸ್ಥಳವೊಂದರಲ್ಲಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ನೀಡಿರುವ ಹೇಳಿಕೆ ಹೊಸ ಸಂಚಲನ ಮೂಡಿಸಿದೆ. ನಾವು ಬೇಟೆಗೆ ಹೋಗಿರಲಿಲ್ಲ. ಭಾವ ಆಂಥೋನಿದಾಸ್ ಅವರ ಹಸು ಹುಡುಕೊಂಡು ಹೋಗಿದ್ದೆವು. ನಮ್ಮ ಬಳಿ ಯಾವುದೇ ಬಂದೂಕು, ಚಾಕು ಅಥವಾ ಮಚ್ಚು ಇರಲಿಲ್ಲ. ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿದಾಗ ನಾನು ಬಂಡೆ ಮೇಲೆ ಕುಳಿತಿದ್ದೆ. ಭಯವಾಗಿ ಬಂಡೆ ಮೇಲಿಂದ ಎದ್ದು ನಾನು ಓಡಿ ಬಂದೆ. ಕಾಡಿನಿಂದ ಬಂದು ಮೈಸೂರು ಆಸ್ಪತ್ರೆಗೆ ದಾಖಲಾಗಿದ್ದೆ. ಹೀಗಂತ ಮಹಿಮಾದಾಸ್ ತನಿಖಾ ತಂಡದ ಎದುರು ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಶಾಗ್ಯ ಕಾಡಿನೊಳಗೆ ಆಗಸ್ಟ್ 15ಕ್ಕೆ ಹಾಗಾದ್ರೆ ಏನಾಯಿತು ಅನ್ನೋದಕ್ಕೆ ಇನ್ನೂ ಕೂಡ ನಿಜವಾಗಿ ಏನಾಯಿತು ಅನ್ನೋದ್ರ ಬಗ್ಗೆ ಪೂರ್ತಿಯಾದ ವಿವರಗಳು ಇನ್ನೂ ಕೂಡ ಹೊರಗಡೆ ಬರ್ತಾ ಇಲ್ಲ. ತನಿಖೆಗಳ ಮೇಲೆ ತನಿಖೆ ಆಗ್ತಾ ಇದೆ. ಫೈನಲ್ ವರದಿ ಏನು ಬರುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ. ಆದರೆ ಶೂಟೌಟ್ ಕೇಸ್ನಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟರು ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಡ್ತಿರುವಂತಹ ಹೇಳಿಕೆಗಳು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೌದಪ್ಪ, ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ ಅಲ್ವಾ? ಹೌದು, ಮತ್ತು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ನಾನು ಅರಣ್ಯ ಸಚಿವನಾಗಿ ನನಗೆ ಕರೆಕ್ಟ್ ಮಾಹಿತಿ ನನಗೆ ಗೊತ್ತಿರುತ್ತೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಕಡೆಯಿಂದ ಏನಾದರೂ ನಮ್ಮ ಅಧಿಕಾರಿಗಳಿಂದ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಅವರ ಭೇಟಿಗೆ ಬಂದು ಈ ಕೃತ್ಯ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಹೀಗೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅಂತೇಳಿ ಅರಣ್ಯ ಸಚಿವರು ಹೇಳ್ತಾ ಇದ್ದಾರೆ. ಅಲ್ಲಿಯ ಚಾಮರಾಜನಗರ ಜಿಲ್ಲೆಯವರೇ ಆಗಿರುವಂತಹ ಚಾಮರಾಜನಗರದ ಶಾಸಕರು ಕೂಡ ಆಗಿರುವಂತಹ ಸಚಿವ ಪುಟ್ಟರಂಗ ಶೆಟ್ಟರು ಎರಡೂ ಕಡೆಯವರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರೋವಂಥದ್ದು. ನಿಜಕ್ಕೂ ಹಾಗಾದರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ಅರಣ್ಯ ಇಲಾಖೆ ಹಾಗಾದರೆ ಯಾವ ಕಾರಣಕ್ಕೆ ಸುಳ್ಳು ಹೇಳುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ.